ಎಸ್ಎಸ್ಎಲ್ಸಿಯ ಪರೀಕ್ಷಾ ಫಲಿತಾಂಶ. ಸಾಗರ ತಾಲೂಕು ಜಿಲ್ಲೆಯಲ್ಲೇ 2ನೇ ಸ್ಥಾನವನ್ನು ಪಡೆದಿದೆ. ಸಾಗರ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಪೂರ್ವ ಪಟೇಲ್ ಕ್ರಿಯೇಟಿವ್ ಇಂಟರ್ನ್ಯಾಷನಲ್ ಸ್ಕೂಲ್ ಆಚಾಪುರ ವಿದ್ಯಾರ್ಥಿ. ಸಾಗರ ತಾಲೂಕಿನಲ್ಲಿರುವ 58 ಶಾಲೆಗಳಲ್ಲಿ 45 ಶಾಲೆಗಳು 100ಕ್ಕೆ 100 ಫಲಿತಾಂಶ ನೀಡುವುದರ ಮೂಲಕ ದಾಖಲೆಯನ್ನು ಮಾಡಿದ್ದಾರೆ. ಒಟ್ಟು 2919 ವಿದ್ಯಾರ್ಥಿಗಳಲ್ಲಿ 1489 ಗಂಡು, 1430 ಹೆಣ್ಣು ವಿದ್ಯಾರ್ಥಿಗಳು ಪರೀಕ್ಷೆಗೆ ಕುಳಿತಿದ್ದು, ಇದರಲ್ಲಿ 2890 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು, ಕೇವಲ 27 ವಿದ್ಯಾರ್ಥಿಗಳು ಮಾತ್ರ ಅನುತ್ತೀರ್ಣರಾಗಿರುತ್ತಾರೆ. ಈ ವರ್ಷದ ಫಲಿತಾಂಶ 99.36 ದಾಖಲಾಗಿದ್ದು, ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆಯಲ್ಲಿ 2ನೇ ಸ್ಥಾನ ಪಡೆದಿದೆ. ಉತ್ತಮ ಫಲಿತಾಂಶ ಬರಲು ಕಾರಣರಾದ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರು, ಆಡಳಿತ ಮಂಡಳಿ ಹಾಗೂ ಎಲ್ಲ ಇಲಾಖೆಯ ಪೋಷಕರು, ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಹಾಗೂ ಬಿಇಒ ಸದಾನಂದ ಸ್ವಾಮಿ ಸಿ ಅಭಿನಂದನೆ ಸಲ್ಲಿಸಿರುತ್ತಾರೆ. ಕೆಪಿಎಸ್ ಶಾಲೆ ಆನಂದಪುರದ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು ಕೆಜಿ ಚಂದನ, ಪ್ರೀತಿ ಎಸ್ಪಿ, ಸೌಮ್ಯ ಜಿ, ಮಹಾಲಕ್ಷ್ಮಿ, ಸಿಂಚನಾ ಪಿ, ಅಂಕಿತಾ, HR, ನಂದಿತಾ, ನಿತ್ಯ ಎಂಪಿ, ಸಿಂಧುಶ್ರೀ, ಮುಸ್ಮಾನ್, ಸಿಂಚನಾ ಶ್ರೀ. 3 ವಿದ್ಯಾರ್ಥಿಗಳು ಕನ್ನಡದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದು 97.54 ಫಲಿತಾಂಶ ಬಂದಿದೆ. ಗೌತಮಪುರದ ವಿದ್ಯಾಭಾರತಿ ಇಂಗ್ಲಿಷ್ ಮೀಡಿಯಂ ಹಾಗೂ GR ಮೆಮೋರಿಯಲ್ ಹೈಸ್ಕೂಲ್ ಮತ್ತು ಮಲೆನಾಡ ಪ್ರೌಢಶಾಲೆ ಗೌತಮಪುರಕ್ಕೆ 100ರಷ್ಟು ಫಲಿತಾಂಶ ಪಡೆದಿದೆ. ಮಲೆನಾಡು ಪ್ರೌಢಶಾಲೆ ಗೌತಮಪುರದ ರಮ್ಯಾ GM, ಅಂಜಲಿ M, ನವ್ಯಶ್ರೀ KR, ನಂದನ, ರೋಹಿಣಿ, ಋಷಿಕೇಶ್, ಸಂಧ್ಯಾಶ್ರೀ, ಆದರ್ಶ M, ಐಶ್ವರ್ಯ ನಯನ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳು. ಶಾಲೆಯ ಇತಿಹಾಸದಲ್ಲಿ ಮೊದಲ ಬ್ಯಾಚ್ ಅತಿ ಹೆಚ್ಚು ಅಂಕ ಗಳಿಸುವುದರ ಮೂಲಕ 100ಕ್ಕೆ 100ರಷ್ಟು ಫಲಿತಾಂಶ ಪಡೆದು ದಾಖಲೆ ನಿರ್ಮಿಸಿದ ವಿದ್ಯಾಭಾರತಿ ಶಾಲೆ. 100ಕ್ಕೆ 100ರಷ್ಟು ಫಲಿತಾಂಶ ಪಡೆಯುವುದರ ಮೂಲಕ ನಮ್ಮ ಶಾಲೆಯ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ವಿದ್ಯಾರ್ಥಿಗಳು ಹಾಕಿದ್ದಾರೆ. ಇದು ಶಿಕ್ಷಕರ ಶ್ರಮಕ್ಕೆ ಸಂದ ಜಯ ಎಂದು ಶಾಲಾ ಆಡಳಿತ ಮಂಡಳಿಯ ನಾಗರತ್ನ ತಿಳಿಸಿರುತ್ತಾರೆ. ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾಭಾರತಿ ಶಾಲಾ ವಿದ್ಯಾರ್ಥಿಗಳು ಪ್ರೀತಮ್ TL, ಪ್ರೇರಣಾ NM, ಸ್ನೇಹ MH, ಸಂಜಯ್ M, ಧೀರಜ್ KJ, ಚಿರಾಗ್ MN, ಶ್ರೀವರ್ಣ S, ದರ್ಶನ್ TR, ನಾಗೇಶ್ C. ಕನ್ನಡದಲ್ಲಿ 125ಕ್ಕೆ 125 ಅಂಕ ಪಡೆದ ಪ್ರೇರಣಾ.